ಸಾಯಂಕಾಲ ಬಿಜೆಪಿ ಕಚೇರಿಯಲ್ಲಿ ಬಹು ನಿರೀಕ್ಷಿತ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ. ಈ ಕೋರ್ ಕಮಿಟಿ ಸಭೆ ಯಾಕೆ ಇಷ್ಟೊಂದು ಮುಖ್ಯವಾಗುತ್ತೆ ಅಂತಂದರೆ, ಯತ್ನಾಳ್ ಮತ್ತು ವಿಜೇಂದ್ರ ನಡುವಣ ಭಿನ್ನಮತ ಶಮನಕ್ಕೆ ಇದು ವೇದಿಕೆಯಾಗುತ್ತಾ? ಖುದ್ದು ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಬಿಜೆಪಿ ಭಿನ್ನಮತ ಸೀರೀಸ್ನಲ್ಲಿ ಇವತ್ತೊಂದು ಮತ್ತೊಂದು ಪಾರ್ಟ್ ಪ್ರದರ್ಶನ ಅಂತೆ. ಇವತ್ತು ಸಂಜೆ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಕಚ್ಚಾಟ, ಅಧಿವೇಶನ, ಚುನಾವಣಾ ಸೋಲು, ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಆಗುತ್ತೆ. ವರಿಷ್ಠರು ಭಿನ್ನಮತ ಶಮನಕ್ಕೆ ಯಾವುದೇ ನಿರ್ದಿಷ್ಟ ಕ್ರಮ ಕೈಗೊಂಡಿಲ್ಲ. ಈ ಬೆನ್ನಲ್ಲೇ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ, ಅದರಲ್ಲಿ ಭಿನ್ನಮತದ ಬಗ್ಗೆ ಚರ್ಚೆ ಆಗುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ವಿಚಾರ ಪ್ರಸ್ತಾಪದ ನಿರೀಕ್ಷೆ ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ಸಹಜವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಎಲ್ಲರೂ ಕೂಡ ಹಾಜರಾಗ್ತಾರೆ. ಬಟ್ ಕುತೂಹಲ ಇರತಕ್ಕಂಥದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನ ಸಭೆಗೆ ಬರ್ತಾರಾ? ಬಂದರೆ ಅತ್ಲಾಗೆ ಎದುರಾ ಬದರ ಕೂರಿಸಿ ಏನಾದ್ರು ಮಾತನಾಡಿಸ್ಬೋಣ ವಿಜೇಂದ್ರ ಮತ್ತು ಯತ್ನಾಳ್ನ ಅಂತ ಹೈಕಮಾಂಡ್ ನಾಯಕರೆಲ್ಲ ಅಂದ್ಕೊಂಡಿದ್ದಾರೆ. ಕೋರ್ ಕಮಿಟಿಯಲ್ಲಿ ಅವ್ರು ಇಲ್ಲ ಆಕ್ಚುಲಿ, ಬಟ್ ಅವ್ರಿಗೆ ಆಹ್ವಾನ ಇದೆ, ಬನ್ನಿ ಅಂತನ್ಬಿಟ್ಟು. ಅವರ ಮನವೊಲಿಕೆ ಮಾಡೋದಕ್ಕೆ ಕೆಲವು ಬಿಜೆಪಿಗೆ ಹಿರಿಯ ಸದಸ್ಯರು ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅವ್ರು ಇನ್ನೂ ವಿಜಯಪುರ ಬಿಟ್ಟು ಬಂದಿಲ್ಲ, ವಿಜಯನಗರ ಬಿಟ್ಟು ಬಂದಿಲ್ಲ, ವಿಜಯಪುರ. ಸೊ ಹಾಗಾಗಿ ಅವ್ರು ಬೆಂಗಳೂರಿಗೆ ಬರ್ತಾರಾ ಇಲ್ವಾ ಅಂತಕ್ಕಂಥ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಕೋರ್ ಕಮಿಟಿನಲ್ಲಿ, ಆದರೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವಣ ಭಿನ್ನಮತ ಮನಸ್ತಾಪ ಇದಕ್ಕೇನಾದರೂ ಸೊಲ್ಯೂಷನ್ ಸಿಗುತ್ತಾ? ಯತ್ನಾಳ್ ಅವರು ಇವತ್ತಿನ ಸಭೆಗೆ ಬರ್ತಾರಾ ಹೇಗೆ ಅಂತ? ಅರವಿಂದ್, ಈಗಾಗಲೇ ಹೈಕಮಾಂಡ್ ಪ್ರವೇಶ ಮಾಡಿದೆ. ಯಾವುದರಲ್ಲಿ ಬಿಜೆಪಿ ಭಿನ್ನಮತ ವಿಚಾರದಲ್ಲಿ ಈಗಾಗಲೇ ಒಂದಷ್ಟು ಹಿರಿಯ ನಾಯಕರನ್ನು ಕರೆಸಿ ಮಾತನಾಡಿರುವಂಥದ್ದು. ವಿಜೇಂದ್ರ ಅವರು ದೂರು ಕೊಟ್ಟ ನಂತರ ಶೋಕಾಸ್ ನೋಟಿಸ್ ಜಾರಿ ಆಯಿತು. ಶೋಕಾಸ್ ನೋಟಿಸ್ಗೆ ಯತ್ನಾಳ್ ತಂಡವು ಕೂಡ ಸ್ಪಷ್ಟೀಕರಣ ಕೊಟ್ಟು ಬಂದಿದೆ. ಇಷ್ಟೆಲ್ಲ ಆದ ನಂತರ ಜೊತೆಗೆ ಒಂದಷ್ಟು ಖಡಕ್ ಸಂದೇಶಗಳನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡಿಂದ ರವಾನೆಯಾಗಿದೆ. ಇಷ್ಟೆಲ್ಲ ಆದ ನಂತರವೂ ಕೂಡ ಇವತ್ತಿನ ಕೋರ್ ಕಮಿಟಿಯಲ್ಲಿ ಏನು ಚರ್ಚೆ ಆಗಬಹುದು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಯಾಕೆಂದರೆ ಯತ್ನಾಳ್ ವಿಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ಒಂದಷ್ಟು ಸೂಚನೆ ಕೊಟ್ಟಿದೆ. ಯಡಿಯೂರಪ್ಪನವರು ಈಗಾಗಲೇ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೇವೆ, ಅವರು ನಮ್ಮವರೇ, ಒಂದಷ್ಟು ಸಂದರ್ಭದ ಹಂಗೆ ಮಾತಾಡ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ ಅನ್ನುವಂಥ ಹೇಳಿಕೆ ಎಲ್ಲ ಕೊಟ್ಟಾಗಿದೆ. ಅದನ್ನು ಯತ್ನಾಳ್ ಅವರು ಕೂಡ ವೆಲ್ಕಮ್ ಮಾಡಿ ಆಗಿದೆ. ಇದನ್ನು ಮೀರಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ವಿಜೇಂದ್ರ ಅವರು ಕೂಡ ಒಂದು ಗಂಭೀರವಾದಂತಹ ವಿಚಾರವನ್ನು ಹೈಕಮಾಂಡ್ ತೆಗೆದುಕೋಬೇಕು ಇದನ್ನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಯತ್ನಾಳ್ ಅವ್ರ ವಿಚಾರದಲ್ಲಿ ಪದೇ ಪದೇ ಹೈಕಮಾಂಡಿಂದ ಸೂಚನೆ ಬರ್ತಾ ಇದ್ರು ಕೂಡ ಅದನ್ನು ಯತ್ನಾಳ್ ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ, ಅವರು ತಿದ್ದುಕೊಳ್ತಾ ಇಲ್ಲ, ಸರಿಪಡಿಸ್ಕೊಳ್ತಾ ಇಲ್ಲ, ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಿಜೇಂದ್ರ ಅವರು ಬಹಳ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಕೋರ್ ಕಮಿಟಿ ಮೂಲಕ ಒಂದು ಕಡೆ ಯತ್ನಾಳ್ ಅವರಿಗೆ, ಇನ್ನೊಂದು ಕಡೆ ಹೈಕಮಾಂಡ್ಗೂ ಸಂದೇಶ ರವಾನೆ ಮಾಡಬೇಕು ಅನ್ನುವಂತಹ ಪ್ರಯತ್ನ ಇವತ್ತು ಮಾಡ್ತಾರೆ. ಯಡಿಯೂರಪ್ಪನವರು ಕೂಡ ವಿಜೇಂದ್ರ ಅವರಿಗೆ ಸಾಥ್ ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಡಿ.ವಿ. ಸದಾನಂದ ಅವರು ಕೂಡ ಯತ್ನಾಳ್ ವಿಚಾರ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಆದರೆ ಇವತ್ತಿನ ಸಭೆಯಲ್ಲಿ ಒಂದು ನಿರ್ಣಯ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯತ್ನಾಳ್ ವಿಚಾರ ಪ್ರಸ್ತಾಪ ಮಾಡಿ ಎಲ್ಲರೂ ಕೂಡ ಹಿರಿಯ ನಾಯಕರು ಒಂದು ಸೂಚನೆ ರವಾನೆ ಮಾಡಬೇಕು, ಒಂದು ಎಚ್ಚರಿಕೆ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೋಬಹುದು. ಜೊತೆಗೆ ಸಾಧ್ಯ ಆದರೆ ಒಂದು ಶಿಸ್ತು ಕ್ರಮ ಅಂತ ಆದರೆ ಯತ್ನಾಳ್ ಅವರ ಬಾಯಿಗೆ ಬೀಗ ಬೀಳುತ್ತೆ, ಇಲ್ಲಾಂದ್ರೆ ಅವರು ಬಾಯಿ ಬಂದ್ ಮಾಡಲ್ಲ ಅನ್ನುವಂಥ ಅರ್ಥದಲ್ಲಿ ವಿಜೇಂದ್ರ ಅವರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇದ್ರ ಜೊತೆಗೆ ರಾಧಾ ಮೋಹನ್ ದಾಸ್ ಅವರು, ರಾಜ್ಯ ಬಿಜೆಪಿ ಉಸ್ತುವಾರಿ, ಅವರು ಕೂಡ ಬರ್ತಾ ಇದ್ದಾರೆ. ಅವರು ಹೈಕಮಾಂಡ್ನ ಒಂದಷ್ಟು ಸಂದೇಶಗಳನ್ನು ಇವತ್ತಿನ ಸಭೆಗೆ ಹಿರಿಯ ನಾಯಕರಿಗೆ ತಲುಪಿಸುವ ಸಾಧ್ಯತೆ ಇದೆ. ಇನ್ನು ಮುಖಾಮುಖಿ ಚರ್ಚೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿರುವಂಥದ್ದು ಅದು ಬಹುಶಃ ಅಧಿವೇಶನ ನಂತರ ಆಗಬಹುದು. ಸದ್ಯಕ್ಕಂತೂ ವಿಜೇಂದ್ರ ಮತ್ತೆ ಯತ್ನಾಳ್ ಅವರನ್ನು ಮುಖಾಮುಖಿ ಕೂರಿಸ್ಕೊಂಡು ಚರ್ಚೆ ಮಾಡುವ ಸಾಧ್ಯತೆ ಇಲ್ಲ. ಇವತ್ತಿನ ಸಭೆಗೆ ಅವರು ಬರೋದು ಕೂಡ ಇಲ್ಲ. ಒಟ್ಟಾರೆಯಾಗಿ ಯತ್ನಾಳ್ ವಿಚಾರದಲ್ಲಿ ಏನು ಚರ್ಚೆ ಆಗುತ್ತೆ, ಏನು ತೀರ್ಮಾನ ಆಗುತ್ತೆ, ಯಾವ ಸ್ವರೂಪದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ ಇವತ್ತು ಕೋರ್ ಕಮಿಟಿ ಸಭೆ, ಯಾಕೆಂದರೆ ಅಷ್ಟು ದಿವಸದಿಂದ ಕಾಯ್ತಾ ಇದ್ದಿದ್ದು ಇವತ್ತಿನ ಸಭೆಗೋಸ್ಕರ. ಸೊ ಇವತ್ತಿನ ಸಭೆಯಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತಾ ಅಂತ ವೇಟ್ ಮಾಡೋಣ.